ಕೋಟ್ಯಾಂತರ ಹಿಂದೂ ಭಕ್ತರ ಕನಸಾಗಿದ್ದ ರಾಮ ಮಂದಿರ ಉದ್ಘಾಟನೆಗೆ ಜನವರಿ 22ನೇ ತಾರೀಕು ದಿನಾಂಕ ಫಿಕ್ಸ್ ಆಗಿದೆ. ಇನ್ನೊಂದು ಕಡೆಗೆ ಅಯೋಧ್ಯೆಗೆ 1,000 ರೈಲುಗಳು ಸಂಚಾರವನ್ನ ಕೂಡ ನಡೆಸಲಿಕ್ಕಿದೆ. ಜನವರಿ 22ನೇ ತಾರೀಕು ರಾಮ ಮಂದಿರ ಲೋಕಾರ್ಪಣೆ ಹಿನ್ನೆಲೆಯಲ್ಲಿ ವಿಶೇಷ ರೈಲು ವ್ಯವಸ್ಥೆಯನ್ನು ಕೂಡ ಕಲ್ಪಿಸಲಾಗಿದೆ. ದೇಶದ ವಿವಿಧ ಭಾಗಗಳಿಂದ ಈ ರೈಲುಗಳ ಸಂಚಾರ ಇರುತ್ತೆ. ಇನ್ಫ್ಯಾಕ್ಟ್ ಜನವರಿ 19ನೇ ತಾರೀಕಿನಿಂದಲೇ ವಿಶೇಷ ರೈಲುಗಳ ಸಂಚಾರ ಇರುತ್ತೆ. ಬೆಂಗಳೂರು, ದೆಹಲಿ, ಚೆನ್ನೈ, ಮುಂಬೈ, ಕೋಲ್ಕತ್ತಾ, ಜಮ್ಮು ಕಾಶ್ಮೀರ ಸೇರಿದಂತೆ ವಿವಿಧ ಕಡೆ ಹೆಚ್ಚಿನ ಸಂಖ್ಯೆಯಲ್ಲಿ ರೈಲುಗಳು ಆಪರೇಟ್ ಆಗ್ತಾವೆ ಅನ್ನೋದು ಗೊತ್ತಾಗ್ತಾ ಇದೆ. ಆ ಮೂಲಕ ಕೇವಲ ಅವತ್ತಿನ ದಿನ ಅಯೋಧ್ಯೆಯಲ್ಲಿ ಮಾತ್ರ ಹಬ್ಬದ ವಾತಾವರಣ ಅಲ್ಲ, ಅಯೋಧ್ಯೆಗೆ ಮಾತ್ರ ಸೀಮಿತ ಅಲ್ಲ, ಇಡೀ ದೇಶದಾದ್ಯಂತ ಹಿಂದೂ ಭಕ್ತರು ಬಂದು ಇದರಲ್ಲಿ ಭಾಗವಹಿಸಬಹುದು ಅಂತ ಕೂಡ ಈ ಮೂಲಕ ಸ್ಪಷ್ಟನೆಯನ್ನ ಕೊಡಲಾಗ್ತಾ ಇದೆ. ಬಹಳ ನೀಟಾಗಿ ಅರ್ಥ ಆಗ್ತಾ ಇದೆ. 5 ಶತಮಾನಗಳಿಂದ ಹಿಂದೂಗಳು ಕಾಯ್ತಾ ಇದ್ದಾರೆ ಯಾವಾಗ ರಾಮಲಲ್ಲನ ಪ್ರತಿಷ್ಠಾಪನೆ ಆಗತ್ತೆ ಅಂತ ಹೇಳಿ. ಇನ್ಫ್ಯಾಕ್ಟ್ ಭಾರತದ 3 ಶ್ರದ್ಧಾ ಕೇಂದ್ರಗಳ ಬಗ್ಗೆ ಹಿಂದೂಗಳಿಗೆ ಅತ್ಯಂತ ಹೆಚ್ಚು ಶ್ರದ್ಧೆ ಜಾಸ್ತಿ. ಒಂದು ಅಯೋಧ್ಯೆ, ಕಾಶಿ, ಜೊತೆಗೆ ಮಥುರಾ. ಅದರಲ್ಲಿ ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ, ರಾಮಲಲ್ಲನ ಪ್ರತಿಷ್ಠಾಪನೆಗೋಸ್ಕರ ಕಾಯ್ತಾ ಇರುವಂತಹ ಸಂಖ್ಯೆ ಅದೆಷ್ಟೋ. ದೇಶದ ವಿವಿಧ ಹಳ್ಳಿಗಳಿಂದ ಕೂಡ ಈ ರಾಮ ಮಂದಿರ ನಿರ್ಮಾಣ ಕಾರ್ಯದಲ್ಲಿ ಡೈರೆಕ್ಟ್ಲಿ ಇಂಡೈರೆಕ್ಟ್ಲಿ ಚಿಕ್ಕ ಪುಟ್ಟ ಕಾಂಟ್ರಿಬ್ಯೂಷನ್ ಇಂದ ಹಿಡಿದು ದೊಡ್ಡ ದೊಡ್ಡ ಕಾಂಟ್ರಿಬ್ಯೂಷನ್ ಅನ್ನು ಕೂಡ ಕೊಡಲಾಗಿದೆ. ಸೊ ಎಲ್ಲರೂ ಕಾಯ್ತಾ ಇದ್ದಾರೆ. ಸೊ ಜನವರಿ 22ನೇ ತಾರೀಕು ಈ ವಿಶೇಷ ದಿನದಂದು ಎಲ್ಲರೂ ಕೂಡ ಸಾಧ್ಯ ಆದಷ್ಟು ಜನಕ್ಕೆ ಅನುಕೂಲ ಆಗಲಿ ಅನ್ನೋ ನಿಟ್ಟಿನಲ್ಲಿ ವಿಶೇಷ ರೈಲುಗಳ ವ್ಯವಸ್ಥೆಯನ್ನ ಮಾಡಲಾಗಿದೆ. ಪ್ರಮುಖ ಸಿಟಿಗಳಲ್ಲಿ, ಮೆಟ್ರೋಪಾಲಿಟನ್ ಸಿಟೀಸ್ ಇರ್ಬೋದು, ಟೈರ್ 1, ಟೈರ್ 2 ಸಿಟಿಗಳಲ್ಲಿ ವಿಶೇಷ ರೈಲಿನ ವ್ಯವಸ್ಥೆ ಆಗಿದೆ.